ಜನ. ಏನು ವಿದ್ಯಾಜ್ಯೋತಿ ಸ್ಕೂಲಲ್ಲಿ ಓದ್ತಾರಂತ ಫಸ್ಟ್ PUC ಸೆಕೆಂಡ್ PUC ಮಕ್ಕಳು ಹಾಸ್ಟೆಲ್ ಇದ್ರು ಒಂದು 61 ಜನ. ಮಕ್ಕಳಿಗೆ ರಾತ್ರಿ ಏನೋ ದೋಸೆ ಮತ್ತು ಚಟ್ನಿ ಸಾಂಬಾರು ತಿಂದ್ಬಿಟ್ಟು ಫುಡ್ ಪಾಯ್ಸನ್ ಆಗಿದೆ. ಸಾಕಷ್ಟು ಮಕ್ಕಳಿಗೆ ಜ್ವರ ಮತ್ತು ಈ ಹೊಟ್ಟೆ ನೋವು ತಲೆನೋವು ಬಂದಿದೆ. ಎಲ್ಲರೂ ಸೇಫ್ ಅಂತ DS ಅವ್ರಿಗೆ ಮಾತಾಡಿದೆ. ಮತ್ತು ಪಾಪ ನಮ್ಮ DC ಅವ್ರು ಪರ್ಸ್ನಲ್ ಕೇರ್ ತೊಗೊಂಡಿದ್ದಾರೆ. ಅವ್ರು ಕೂಡ ಸ್ಪಾಟ್ಗೆ ಹೋಗಿದ್ದಾರೆ. ನಾನು ಇಲ್ಲಿ ಬರೋಷ್ಟು ನನಗೆ ಯಾರೋ ಹೇಳಿದ್ದು, ಹೇಳಿದ ತಕ್ಷಣ ನಾನು ಬಂದು ನೋಡಿದ್ರೆ ಕೆಲವರು ಮಕ್ಕಳಿಗೆ ಏನು ಮಾಡಿದ್ದಾರೆ, ಇವರು ಇನ್ಫಾರ್ಮ್ ಮಾಡಿಲ್ಲ ಪೇರೆಂಟ್ಸ್ಗೆ. ಸ್ವಲ್ಪ ಭಯ ಆಗಿದೆ ಅವ್ರಿಗೆ. ಎಲ್ಲರೂ ಸೇಫ್ ಆಗಿದೆ, ನನಗೆ ಗೊತ್ತಿದ್ದು ಮಾತ್ರ ಸೇಫ್ ಆಗಿದ್ದಾರೆ. ಇನ್ನೊಂದ್ಸತಿ ಆ ಜಿಲ್ಲಾಡಳಿತ ಇನ್ನೊಂದ್ಸರಿ ಏನು ನಮ್ಮ ಸ್ಕೂಲ್ ಆಡಳಿತ ಮಂಡಳಿ ಇದ್ರ ಬಗ್ಗೆ ಕೇರ್ ತೊಗೊಬೇಕಂದ್ರೆ ನಾನು ಕೇಳಿದಾಗ 4-5 ಜನ ಮಕ್ಕಳು ಕೇಳಿದಾಗ ನಾವು 4-5 ಸತಿ ಮತ್ತೆ ಪೇರೆಂಟ್ಸ್ ಬಂದಿದ್ದಾರೆ ಇಲ್ಲಿ. ಅವ್ರು ಕೇಳಿದಾಗ ಹೇಳಿದ್ರು ಇವ್ರು ಇದ್ದಾರೆ, ಪೇರೆಂಟ್ಸ್ ಬಂದಿದ್ದು. ಪಾಪ ಅವರೆಲ್ಲ ಭಯ ಆಗಿದ್ದಾರೆ. ಬೇತ್ನಂಗ್ಲ ಒಬ್ರು, ಬೆಂಗಳೂರಿಂದ 2-3 ಅಲ್ಲೊಬ್ಬ ಆಗಿದ್ದಾನೆ ಹುಡುಗ, ಹುಡುಗಿನ ಬೆಂಗಳೂರು, ಆ ಕಡೆ ಬೆಂಗಳೂರು. ನಾನು ಕೇಳಿದೆ ಎಲ್ಲ ಪೇಷಂಟ್ನ ನಾನು ಮಾತಾಡಿದೆ. ಆದರೆ ಸ್ವಲ್ಪ ಕೇರ್ ತೊಗೊಬೇಕು ಆಡಳಿತ ಮಂಡಳಿ, ಈ ಥರ ಆಗಬಾರ್ದು. ಆಗಿರೋದು ಯಾಕಂದ್ರೆ ಹೆಚ್ಚು ಕಮ್ಮಿ ಆದರೆ ಮಕ್ಕಳಿಗೆ, ಯಾಕಂದರೆ ಸಾಮಾನ್ಯ ಮಕ್ಕಳಿಗೆ ಪವರ್ ಚೆನ್ನಾಗಿರ್ತದೆ. ಆದರೆ ಕೂಡ ಎಷ್ಟು 61 ಮಕ್ಕಳು ಕೂಡ ತೊಂದರೆ ಆಗಿದೆ ಅಂದರೆ ಅದು ಏನು ಆಡಳಿತ ಮಂಡಳಿ ಅದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ 2-3 ಸತಿ ಅವ್ರು ಕಂಪ್ಲೇಂಟ್ ಮಾಡಿದಂತೆ ಫುಡ್ ಬಗ್ಗೆ. ಅದೇನೋ ಅವರು ನೆಗ್ಲೆಕ್ಟ್ ಮಾಡಿದಾರೆ, ಪೇರೆಂಟ್ಸ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ. ಅದೇ ಇಲ್ಲಿ ನಾವೇನು ಪ್ರಚಾರ ತೊಗೊಳಕ್ಕೆ ಬಂದಿಲ್ಲ, ಅದೇ ಮಕ್ಕಳದು ಇದು ತೊಗೊಳಕ್ಕೆ ಬಂದರೆ. ಯಾಕಂದರೆ ಕೇರ್ ತೊಗೊಂಡ್ರೆ ಅವ್ರು ಸ್ವಲ್ಪ ಆದಷ್ಟು ಬೇಗನೆ ಏನು ಆಡಳಿತ ಮಂಡಳಿ ಅವ್ರ ತಂದೆ ತಾಯಿಗೆ ವಿಷಯ ತಿಳಿಸ್ತೆ. ಒಂದಷ್ಟು ಜನಕ್ಕೆ ತಿಳಿಸಿದರೆ, ಒಂದಷ್ಟು ಜನಕ್ಕೆ ತಿಳಿಸಿಲ್ಲ. ಅದೇ ಕಡೆ ಮಕ್ಕಳು ಇಲ್ಲ, ಇಬ್ರು ಸ್ಟಾಫ್ ಇದ್ದಾರೆ ಇಲ್ಲಿ, ಇಬ್ರು ಸ್ಟಾಫ್ ಇದ್ದಾರೆ ಇಲ್ಲ. ಮತ್ತೆ ಹಾಸ್ಪಿಟಲ್ ಸ್ಟಾಫ್ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಪಾಪ ಅವ್ರೇನು ಅಂತ ಇದು ಮಾಡಿಲ್ಲ. ಎಲ್ಲರೂ ಇಲ್ಲಲ್ಲಿದ್ರು ಎಲ್ಲ ಬಂದು ಇಲ್ಲೇ ಇದ್ದಾರೆ. 3 ವಾರ್ಡಲ್ಲಿ ಇವತ್ತು ಇದ್ದಾರೆ 61 ಮಕ್ಕಳು. ಯಾರಿಗೇನು ತೊಂದರೆ ಆಗಲ್ಲ. ಔಟ್ ಆಫ್ ಡೇಂಜರ್. ಒಂದು ಮಗೇನೋ ICU ಇದ್ದಾರೆ, ಅದು ಔಟ್ ಆಫ್ ಡೇಂಜರ್ ಅಂತ DS ಮಾತಾಡಿದ್ರೆ. ನಮ್ಮ ಜಿಲ್ಲಾಧಿಕಾರಿಗಳು ಅವರು ಕೂಡ ಪರ್ಸನಲ್ ಕೇರ್ ತಗೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ. ಯಾರು ಭಯ ಬೀಳೋದಂತ ಅವಶ್ಯಕತೆ ಇಲ್ಲ. ಏನು ಆಡಳಿತ ಮಂಡಳಿದೆ ಇದು ಮುಂದಕ್ಕೆ ಜಾಗೃತರಾಗಿರ್ಬೇಕಾದ್ರೆ ಮಕ್ಕಳನ್ನ ಇವತ್ತು 1-2 ಮಕ್ಕಳು ಇರ್ತಾರೆ, ಅವ್ರಿಗೇನೋ ತೊಂದರೆ ಆದರೆ ಮಕ್ಕಳ ತಂದೆ ತಾಯಿಗೆ ತಡ್ಕೊಳಕ್ಕೆ ಆಗಲ್ಲ. ದಯವಿಟ್ಟು ಇದು ಕಮರ್ಷಿಯಲ್ ಬಿಟ್ಟು ನಮ್ಮ ಕಾಲೇಜು ನಮ್ಮ ಮಕ್ಳು ಅಂತ ನೋಡಿದ್ರೆ ಈ ಥರ ವ್ಯವಸ್ಥೆಗಳಾಗಲ್ಲ. ದಯವಿಟ್ಟು ತಿದ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಹೇಳೋಕ್ಕಾಗಲ್ಲ. ಎಲ್ಲ ಮಕ್ಕಳು ಧೈರ್ಯವಾಗಿದ್ದಾರೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸರ್ ಏನಾಗಿದೆ ರಾತ್ರಿ? ಏನು ತಿಂದ್ರಿ? ಹೊಟ್ಟೆ ನೋವು, ವಾಮಿಟ್ ಏನಾದ್ರು ಆಯಿತಾ? ಲೂಸ್ ಮೋಷನ್, ವಾಮಿಟ್ ಎಲ್ಲ ಆಯಿತಾ?